ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನಗೆ ಅನುಶ್ರೀನೂ ಇಷ್ಟ, ರೋಷನ್ ಅವರು ಇಷ್ಟ. ತುಂಬ ಸಾಫ್ಟ್ ಆಗಿರ್ತಾರೆ ಅವರು. ನಾವಿಬ್ರು ಒಂದೇ ಬೋಟಲ್ಲಿ ಇರ್ತೀವಿ, ಯಾಕಂದರೆ ಇಬ್ಬರಿಗೂ ಮಾತಾಡೋಕ್ಕೆ ಬರಲ್ಲ. ಅದಕ್ಕೆ ಆಲ್ ದ ಬೆಸ್ಟ್ ಟು ಯು ಆ್ಯಂಡ್ ಆಲ್ ದ ಬೆಸ್ಟ್ ಟು ಅನುಶ್ರೀ. ಅನುಶ್ರೀ ಲೈಕ್ ಶಿ ಈಸ್ ಮೈ ಡಾಟರ್, ಮೈ ಸಿಸ್ಟರ್, ಎವ್ರಿಥಿಂಗ್. And as he already said, look after her well, and I know you will also. Yeah, 100%. Thank you, ma'am. Thank you so much. Thank you. ಅನು, ನೀ ಬೆಳೆದ ಕುಟುಂಬದ ವೇದಿಕೆಯಲ್ಲಿ ನಿನ್ನ ತುಂಬಾ ಇಷ್ಟಪಡುವಂತ ನಿಮ್ಮ ಕುಟುಂಬಸ್ಥರು ಬಂದು ಹರಿಸ್ತಾ ಇದ್ದಾರೆ. ನಿಮ್ಮ ಮಾತು ಬರಲಿ, ಎಷ್ಟು ಖುಷಿ ಆಗ್ತಿದೆ. ಆಕ್ಚುಲಿ ನಾನು ಮೊದಲ ಪತ್ರಿಕೆ ಇನ್ವಿಟೇಷನ್ ಕೊಟ್ಟಿದ್ದು ಶಿವಣ್ಣ ಮತ್ತೆ ಗೀತಕ್ಕನ್ಗೆ. ಸೊ ಪತ್ರಿಕೆ ಕೊಡೋಕ್ಕಿಂತ ಮುಂಚೆ DKD ಟೈಮಲ್ಲಿ ರೋಷನ್ ಅವ್ರನ್ನ ಕರ್ಕೊಂಬಂದು ಫಸ್ಟ್ ನಾನು ಪರಿಚಯ ಮಾಡಿಕೊಟ್ಟಿದ್ದೆ ಶಿವಣ್ಣ ಮತ್ತು ಗೀತಕ್ಕನ್ಗೆ. ಅವರು ನಿಜವಾಗ್ಲೂ ನನ್ನ ಜೀವನದಲ್ಲಿ ಒಂದು ಅಣ್ಣನ ಸ್ಥಾನದಲ್ಲೇ ಇದ್ದಾರೆ. ನನ್ನ ಎಲ್ಲ ಗೆಲುವನ್ನ, ನನ್ನ ಪ್ರತಿಯೊಂದು ಹೆಜ್ಜೆನ ನೋಡಿ ನನಗೆ ಬೆಂತಟ್ಟಿ ಅಪ್ರಿಷಿಯೇಟ್ ಮಾಡಿದಂತಹ ಜೋಡಿ. ನಾವ್ ಯಾವಾಗ್ಲೂ ಹೇಳ್ತಿರ್ತೀವಿ, ಗಂಡ ಹೆಂಡತಿ ಅಂದ್ರೆ ಶಿವಣ್ಣ ಗೀತಕ್ಕ ತರ ಇರಬೇಕು. ಸೊ ಈ ಜೋಡಿ ತರ ನಾವು ಬದುಕಬೇಕು ಅನ್ನೋ ಇನ್ಸ್ಪಿರೇಷನ್ ಎಷ್ಟೋ ಜೋಡಿಗಳಿಗೆ ಕೊಟ್ಟಂತಹ ಜೋಡಿ ಅವರು. ಅಣ್ಣ, ನಿಮ್ಗೆ ಅದು ಎಷ್ಟು ದೊಡ್ಡ ವಿಷಯ ನಮಗ್ ಗೊತ್ತಿಲ್ಲ, ಬಟ್ ನನಗೆ ಮತ್ತೆ ರೋಷನ್ಗೆ ತುಂಬಾ ದೊಡ್ಡ ವಿಷಯ. ನೀವು ಹಾಗೂ ಮ್ಯಾಮ್ ಅಷ್ಟೊತ್ತಿಂದ ಇಲ್ಲಿ ನಮ್ಗೋಸ್ಕರ ಕೂತಿರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಅಣ್ಣ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಥ್ಯಾಂಕ್ ಯು, ಲವ್ ಯು ಸೋ ಮಚ್. ವೆರಿ ಗುಡ್. ನಿಮ್ಗೆಲ್ಲ ಗೊತ್ತು, ಒಂದು ಬ್ಯೂಟಿಫುಲ್ ಮೂಮೆಂಟ್ಸ್ ನಿಮ್ಗೂ ಕೂಡ ನಮ್ಮ ಅನುಶ್ರೀ ಅವರು ಕ್ರಿಯೇಟ್ ಮಾಡಿದ್ದಾರೆ. ಈಗ ನೀವೆಲ್ಲರೂ ಒಟ್ಟಿಗೆ ಸೇರಿ ಒಂದು ಗ್ರೂಪ್ ಫೋಟೋ ತಗೊಂಡು ವಿಲ್ ಸೀಲ್ ದಿಸ್ ಮೂಮೆಂಟ್. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಅನು, ನಿಮ್ಮ ಲೈಫಲ್ಲಿ ರೋಷನ್ ಎಷ್ಟು ಇಂಪಾರ್ಟೆಂಟ್? ಜೀವನದಲ್ಲಿ ಮದುವೆನೇ ಬೇಡ ಅಂತ ಇದ್ದಂಥ ಬದುಕು ನಂದು. ಒಬ್ಳೆ ಖುಷಿಯಾಗಿರ್ತೀನಿ ಅಂತ ಅನ್ಕೊಂಡಂಥ ಟೈಮಲ್ಲಿ ಇಲ್ಲ, ಜೀವನದಲ್ಲಿ ಯಾರೋ ಒಬ್ರು ಬೇಕು, ಒಬ್ರು ಸಂಗಾತಿ ಬೇಕು. ಆ ಸಂಗಾತಿಯ ಪ್ರಾಮುಖ್ಯತೆ ಏನು, ಜೀವನದಲ್ಲಿ ಪ್ರೀತಿ ಇರಬೇಕು. ಕೆಲಸ ಮುಗಿಸ್ಕೊಂಡು ವಾಪಸ್ಸು ಸುಸ್ತಾಗಿ ಮನೆಗೆ ಹೋದಾಗ ನಿಮಗೆ ಅಂತ ಕಾಯೋ ಅಂತ ಒಂದು ಹೆಗ್ಲಿರ್ಬೇಕು ಅಂತ ತೋರಿಸ್ಕೊಟ್ಟಿದ್ದೆ ರೋಷನು. ಸೊ ನಾವು ಮದುವೆಯಾಗಿ ಕೇವಲ 1 ತಿಂಗಳಾಗಿದೆ, ಬಟ್ ಸಿನ್ಸ್ ನಮ್ಮ ಪರಿಚಯ ಪ್ರೀತಿ ಸ್ಟಾರ್ಟ್ ಆಗಿ 2 ವರ್ಷ ಆಗಿರೋದ್ರಿಂದ ಅವತ್ತಿಂದಾನೇ ನಮಗೆ ಈ ಜೀವನ ತುಂಬ ಖುಷಿ ಕೊಟ್ಟಿದೆ. ಮೇ ಬಿ ಇಟ್ಸ್ ಟು ಅರ್ಲಿ ಫಾರ್ ಅಸ್ ಟು ಟೆಲ್ ತುಂಬ ಖುಷಿ ಆಗಿದ್ದೀವಿ ಅಂತ ಹೇಳಿ ಮದುವೆ ಆದ 1 ತಿಂಗಳಲ್ಲಿ. ಬಟ್ ಅವನು ಪ್ರತಿದಿನ ಪ್ರತಿ ಹಂತದಲ್ಲಿ ನನಗೆ ಎಲ್ಲ ಖುಷಿಯನ್ನು ಕೊಡ್ತಿದ್ದಾರೆ. ಆ್ಯಕ್ಚುಲಿ ಆ ಖುಷಿಗೆ ನಾನು ಈ ವೇದಿಕೆಯಲ್ಲಿ ನಿಂತು ಅವರ ತಂದೆ ತಾಯಿಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಒಳ್ಳೆ ಹುಡುಗನ ನಾನು ಕೊಟ್ಟಿದ್ದಕ್ಕೆ. ವಿಶೇಷವಾಗಿ ನಮ್ಮ ಅತ್ತೆ ರೋಷನ್ ಅವರ ತಾಯಿಗೆ ಹೇಳಬೇಕು, ಬಿಕಾಸ್ ಅವ್ನು ತುಂಬ ಇಂಡಿಪೆಂಡೆಂಟ್ ಅಕುಲ್. ಅವನು ಈ ಕೆಲಸನ ನಾನು ಹೆಂಡತಿ ಮಾಡಬೇಕು, ಹುಡುಗಿ ಮಾಡಬೇಕು ಆ ಥರ ಯಾವ ಎಕ್ಸ್ಪೆಕ್ಟೇಷನ್ಸು ಇಟ್ಕೊಂಡಿಲ್ಲ. ಅಡುಗೆ ಮಾಡೋದು ಇವ್ರು ಮಾಡ್ತಾರೆ, ಮಿಕ್ಕಿದೆಲ್ಲ ನಾನು ಮಾಡ್ತೀನಿ. ಅಂದರೆ ಎಲ್ಲ ಕೆಲಸಗಳನ್ನ ನಾವು ಹಂಚ್ಕೊಂಡು ಒಟ್ಟಿಗೆ ಇದ್ದಾಗ ಹೆಚ್ಚಿನ ಸಮಯ ಕಳೆಯೋದಕ್ಕೆ ಅವಕಾಶ ಸಿಗುತ್ತೆ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. ಸೊ ಒಳ್ಳೆ ಸಂಸ್ಕಾರ ಕೊಟ್ಟಂತ ಅವರ ತಾಯಿಗೆ ನಾನು ಆ್ಯಕ್ಚುಲಿ ಇಲ್ಲಿ ವೇದಿಕೆ ಮೂಲಕ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ರೋಷನ್, ಥ್ಯಾಂಕ್ ಯು ಸೋ ಮಚ್.